ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ಭಾನುವಾರ ಬೆಳಗ್ಗೆ 9:30 ಆಗಿತ್ತು. ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡಿ ಅಷ್ಟೊತ್ತಿಗೆ ಮೀನು ತೊಗೊಂಬಂದಿದ್ರು. ಹೋದ ವಾರ ಹೇಳಿದ್ದು ಈ ವಾರ ಮೀನು ತೊಗೊಂಬಂದಿದ್ರು. ತೊಗೊಳ್ಳಿ ಅಂತಿದ್ರು. ಸರಿ ಏನು ಮಾಡೋದು ಅಂತ ಹೇಳಿ ತೊಗೊಂಡ್ವಿ. ತವಾ ಫ್ರೈ ಮಾಡೋಣ ಅಂತ ಹೇಳಿ. ಸಮುದ್ರ ಮೀನು ಎಲ್ಲಿ ಬೇಕಾದರೂ ಸಿಗುತ್ತೆ ಅಲ್ವಾ. ತಿಂದು ತಿಂದು ಬೇಜಾರಾಗಿರೋರು ಭಾನುವಾರ ಆಗಿದ ತಕ್ಷಣ ಈ ಕಡೆ ಮೀನಿಗೋಸ್ಕರ ಸಿರ್ಸಿ ಸಿದ್ದಾಪುರದಿಂದ ಎಲ್ಲ ಬರ್ತಾರೆ. ಸೊ ಈ ಥರ ಮೀನು ಸಿಗೋದು ರೇರೇನೆ. ಬಟ್ ನನಗೆ ಸಿಹಿ ನೀರಿನ ಮೀನು ಅಷ್ಟು ಇಷ್ಟ ಆಗೋದಿಲ್ಲ. ಅದರಲ್ಲಿ ಗೌರಿ ಮೀನು, ಫಾರ ಮೀನು ಅಂತ ಎಲ್ಲ ಬರುತ್ತೆ, ಅದೆಲ್ಲ ಚೆನ್ನಾಗಿರುತ್ತೆ. ಬಟ್ ನಾವಿವತ್ತು ತೊಗೊಂಡಿರೋದು ತುಂಬ ಸಣ್ಣ ಸಣ್ಣ ಮೀನಾಗಿತ್ತು. ಬಟ್ ತೊಗೊಂಬಂದ್ಬಿಟ್ಟಿದಾರಲ್ಲ ಅಂತ ಹೇಳಿ ಇದನ್ನು ಒಂದು ಸತಿ ಟೇಸ್ಟ್ ಮಾಡೋಣ ಅಂತ ಹೇಳಿ ತೊಗೊಂಡ್ವಿ. ಸೊ ನಮ್ಮಮ್ಮನೂ ನಮ್ಮ ಮನೆಯವರು ಈ ಥರ ಮೀನಿದೆ ತೊಗೋಬೋದಾ ಅಂತ ಹೇಳಿ ನನ್ನ ಹತ್ರ ಕೇಳ್ತಾಯಿದ್ರು. ಯಾಕಂದರೆ ಪ್ರತಿ ಸತಿ ಕ್ಲೀನ್ ಮಾಡೋದು ಮೀನನ್ನ ನಾನೇ. ಹಾಗಾಗಿ ಯಾಕಂದರೆ ಇದು ತುಂಬ ಚಿಕ್ಕ ಚಿಕ್ಕ ಮೀನಾಗಿತ್ತು. ಇದು ಕ್ಲೀನ್ ಮಾಡೋದಕ್ಕೆ ಸುಮಾರು ಹೊತ್ತು ಹಿಡಿಯುತ್ತೆ ಮತ್ತು ರಿಸ್ಕ್. ಹಾಗಾಗಿ ಮೊದಲೇ ಅವರು ಕೇಳ್ಕೊತಾ ಇದ್ರು ಕ್ಲೀನ್ ಮಾಡ್ಬೋದಾ ಅಂತ ಹೇಳಿ. ಸರಿ ಅಂತ ಹೇಳಿ ತೊಗೊಂಡ್ವಿ. ಯಾಕಂದರೆ ನಾವು ಯಾವಾಗಲೂ ಗೌರಿ ಮೀನು ಅಂತ ತೊಗೋತೀವಿ. ಗೌರಿ ಮೀನಿಲ್ಲಿ ರೇಟು 250 ರುಪೀಸ್ ಕೆಜಿ, 250 ರೂಪಾಯಿ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಬಟ್ ಈ ಥರ ಮೀನು ಒಂದು ಸತಿ ಟ್ರೈ ಮಾಡೋಣ ಅಂತ ಹೇಳಿ ತೊಗೊಂಡ್ವಿ. ಪರವಾಗಿಲ್ಲ. ಒಂದೊಂದು ಮೀನು ಎಲ್ಲ ಮಿಕ್ಸ್ ಇತ್ತು ಇದರಲ್ಲಿ. 2-3 ಜೊತೆ ಮಿಕ್ಸ್ ಇತ್ತು. ಗಿರ್ಲು ಮತ್ತು ಮತ್ತೇನೋ ಹೇಳಿದರು, ನನಗೆ ಅದು ಗೊತ್ತಾಗಲಿಲ್ಲ. ಬಟ್ ನನಗೆ ಇಲ್ಲಿ ಗಿರ್ಲಿ ಮೀನು ಅಂತ ಹೇಳಿ ನೇಸಾಗೊಂದಿದೆ, ನಾನು ತೋರಿಸ್ತೀನಿ ನಿಮಗೆ. ಅದು ಒಂದು ಟೇಸ್ಟ್ ನನಗಿಷ್ಟ ಆಯಿತು. ಬಟ್ ಬಾಕಿದು ಯಾವುದು ಅಷ್ಟಿಷ್ಟ ಆಗಲಿಲ್ಲ. 2 ಕೆ ಜಿ ತೊಗೊಂಬಿಟ್ಟಿದ್ವಿ. ನಮಗದು ತುಂಬ ಜಾಸ್ತಿ ಆಗೋಯಿತು. ಕ್ಲೀನ್ ಮಾಡೋಕ್ಕೆ ಆಗಲಿಲ್ಲ, ಕಷ್ಟನೇ ಆಗೋಯಿತು. ನನಗೆ ಮೀನು ವಿಷಯದಲ್ಲಿ ಮಾತ್ರ ಅವರು ಇವರು ಕ್ಲೀನ್ ಮಾಡಿದ್ರೆ ಇಷ್ಟ ಆಗಲ್ಲ. ನಾನೇ ಕ್ಲೀನ್ ಮಾಡಬೇಕು. ಯಾಕಂದರೆ ನನಗೆ ಆ ಹೊಟ್ಟೆನಲ್ಲಿ ಯಾವುದು ಪಚ್ಚಿ ಇರಬಾರ್ದು, ತಲೆ ಫುಲ್ಲು ಕ್ಲೀನ್ ಆಗಿರಬೇಕು. ಆಮೇಲೆ ಆ ಹೊರ್ಚಲು ಅಂತಾರಲ್ಲ, ಮೇಲ್ಗಡೆ ಸಿಪ್ಪೆ ಸಿಪ್ಪೆ ಇರುತ್ತಲ್ಲ, ಅದೆಲ್ಲ ಕ್ಲೀನಾಗಿ ತೊಳೆದು ವಾಶ್ ಮಾಡಿರಬೇಕು. ಹಾಗಾಗಿ ನಮ್ಮ ಮನೇಲಿ ಫಿಶ್ ಕ್ಲೀನ್ ಮಾಡೋದು ನಾನೇ. ಬಟ್ ಇವತ್ತು ಮಾತ್ರ ನಿಜವಾಗ್ಲೂ ತುಂಬಾ ಸಾಕಾಗೋಯಿತು. ನೋಡಿ ಇದು ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಮುಳ್ಳು ಕಡಿಮೆ ಇರುತ್ತೆ. ಆ್ಯಕ್ಚುಲಿ ಇದು ಈ ಜಾತಿ ಮೀನಲ್ಲಿ ಇದು ದೊಡ್ಡ ಸೈಜ್ ಮೀನು. ಇಷ್ಟೇ ಉದ್ದ ಇದು ಬರೋದು. ಇಲ್ಲ ಅಂದರೆ ತುಂಬ ಚಿಕ್ಕ ಚಿಕ್ಕದು ಬರುತ್ತೆ. ಈ ಮೀನಿಗಿಂತ ಮೀನಿನ ಮೀಸೆನೇ ಉದ್ದ ಇರುತ್ತೆ. ಜಾರ್ಕೊಂಡು ಹೋಗುತ್ತೆ, ತುಂಬ ನೇಸಾಗಿರುತ್ತೆ. ಇದ್ರ ಮೇಲೆ ಹೊರ್ಚಲು ಇರೋದಿಲ್ಲ. ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ನನಗಿದೊಂದು ಇಷ್ಟರಲ್ಲಿ ಇದೊಂದು ನನಗೆ ಸ್ವಲ್ಪ ಇಷ್ಟ ಆಯಿತು. ಇದು ಜಾಸ್ತಿ ಇರಲಿಲ್ಲ, ಸ್ವಲ್ಪನೇ ಇತ್ತು. ನನ್ನ ಮಗಳಿಗೆ ಅಂತ ಹೇಳಿ ನಾನು ಎತ್ತಿಟ್ಟೆ. ಕೊನೆಗೂ ಅಂತೂ ಇಂತೂ ಒದ್ದಾಡಿ ಎಷ್ಟು ಕ್ಲೀನ್ ಮಾಡಿ ಇದು ನಮಗೆ ಅಂತ ಇಟ್ಕೊಂಡ್ವಿ. ಇದಿಷ್ಟು ನಾಯಿಗೆ ಅಂತ ಹೇಳಿ, ನಾಯಿಗೆ ಎಕ್ಸ್ಟ್ರಾ ಸಾರು ಮಾಡೋಣ ಅಂತ. ಹೊರಜಲೆಲ್ಲ ನಾನು ಎತ್ತಲಿಲ್ಲ, ನಾಯಿಗಲ್ವ. ಅದು ಅವರೆಲ್ಲ ಹಸಿ ಮೀನನ್ನೇ ಹಿಡ್ಕೊಂಡು ತಿಂತಾರೆ. ಅಂಥದ್ರಲ್ಲಿ ತುಂಬ ಡೀಪ್ ಕ್ಲೀನ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾನು ಅಷ್ಟಕ್ಕೆ ನಿಲ್ಲಿಸ್ದೆ. ಆಮೇಲೆ ಮೀನು ಸಾರು ಅಮ್ಮ ಮಾಡಿದರು. ಅದರ ರೆಸಿಪಿ ನನಗೆ ತೋರಿಸ್ಲಿಕ್ಕಾಗಿಲ್ಲ, ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಇದು ಮೀನು ಫ್ರೈಗೆ ಅಂತ ಹೇಳಿ ನಾನು ಖಾರದ ಪುಡಿ ಎಲ್ಲ ರೆಡಿ ಮಿಕ್ಸ್ ಖಾರ ಹಾಕ್ದೇನೆ ನಾನೇ ಖಾರನ ರೆಡಿ ಮಾಡ್ತಾಯಿದ್ದೆ. ಇಲ್ಲಿ ನಾನು ಪೂರ್ತಿ ಬ್ಯಾಡಗೆ ಮೆಣಸು ತೊಗೊಂಡಿದ್ದೀನಿ. ಗುಂಟೂರು ಮೆಣಸು, ಖಾರದ ಮೆಣಸು ಯಾವುದು ನಾನು ಹಾಕಲಿಲ್ಲ. ಯಾಕಂದರೆ ಮೀನು ಫ್ರೈ ಮಾಡಲಿಕ್ಕೆ ಖಾರ ಜಾಸ್ತಿ ಇದ್ದಷ್ಟು ಚೆನ್ನಾಗಿ ಅಲ್ವಾ. ಖಾರ ಜಾಸ್ತಿ ಬೇಕು ಅಂತ ಹೇಳಿ ನಾನು ಬ್ಯಾಡಗಿ ಮೆಣಸು ಮಾತ್ರ ತೊಗೊಂಡೆ. ಅದಕ್ಕೆ ಸ್ವಲ್ಪ ಕಾಳು ಮೆಣಸು ಜಾಸ್ತಿ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸು, ಆಮೇಲೆ ಒಂದು ಏಲಕ್ಕಿ, ಆಮೇಲೆ ಒಂದು ನಕ್ಷತ್ರದ ಹೂವು, ಒಂದು 5-6 ಲವಂಗ, ಮತ್ತು ಒಂದು 2-3 ಇಂಚು ಚಕ್ಕೆನ ಹಾಕಿ ಮಿಕ್ಸ್ ಮಾಡಿಕೊಂಡು ಹುರ್ಕೋತಾ ಇದ್ದೀನಿ. ಬ್ಯಾಡಗಿ ಮೆಣಸು ಜಾಸ್ತಿನೇ ತೊಗೊಂಡಿದ್ದೀನಿ. ಸಾಧಾರಣ ಒಂದು ಇದರಲ್ಲಿ 16-17 ಬ್ಯಾಡಗಿ ಮೆಣಸಿದೆ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೋಬೇಕು ಅಂತ ಏನಿಲ್ಲ. ಶುಂಠಿ ಬೆಳ್ಳುಳ್ಳಿ ನೀವು ಹಾಗೆ ಬಿಡಿಸಿ ಹಾಕ್ಕೊಂಡ್ರೆ ಸಾಕು. ಬಟ್ ನಾನು ರೆಡಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಪೇಸ್ಟ್ ಮಾಡ್ಕೊಂಬಿಟ್ಟೆ. ಹೋಮ್ ಮೇಡ್ ಪೇಸ್ಟ್ ಇದು. ನಾನೇ ಬೆಳ್ಳುಳ್ಳಿನ ಬಿಡಿಸಿ ಜಜ್ಜಿ ಪೇಸ್ಟ್ ಮಾಡ್ಕೊಂಡಿದ್ದೆ. ಆಮೇಲೆ ಯಾಕೋ ಬೇಡ, ಈ ಥರನೇ ಖಾರ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನಾನು ಈ ಥರ ಖಾರ ಮಾಡಿಕೊಂಡೆ. ಬಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ನಲ್ವ, ಅದನ್ನೇ ಹಾಕಿಬಿಟ್ಟು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡೆ. ಆಮೇಲೆ ಒಂದು ಅರ್ಧದಿಂದ 3/4 ಟೀ ಸ್ಪೂನ್ನಷ್ಟು ನಾನು ಅರಿಶಿನ ಪುಡಿ ಸೇರಿಸ್ತಾ ಇದ್ದೀನಿ. ಮೀನು ಸ್ವಲ್ಪ ಗೌಲು ಜಾಸ್ತಿ, ಹಾಗಾಗಿ ಸ್ವಲ್ಪ ಜಾಸ್ತಿ ಅರಿಶಿನ ಪುಡಿ ಹಾಕ್ಕೊಂಡ್ರೆ ಏನಾಗಲ್ಲ. 1-1.5 ಟೇಬಲ್ ಸ್ಪೂನು ಧನಿಯಾ ಪುಡಿನ ಸೇರಿಸಿದ್ದೀನಿ. ಎಲ್ಲ ಹಾಕಿ ಒಂದು ಸಣ್ಣ ಉರಿನಲ್ಲಿ, ಜಾಸ್ತಿ ಉರಿ ಇರಬಾರ್ದು. ಇದೆಲ್ಲ ಪೌಡ್ರ್ ಆಗಿರೋದ್ರಿಂದ ಸೀದೋಗಿರೋ ವಾಸನೆ ಬಂದ್ಬಿಡೋದು, ಬೇಗ ತಳ ಹಿಡಿಯುತ್ತೆ. ಸುಮ್ಮನೆ ಹೀಗೆ ಫ್ರೈ ಮಾಡಿಕೊಂಡ್ರೆ ಸಾಕು. ಇದಾದಮೇಲೆ ನಾನು ಮೊದಲೇ ಹುಣಸೆ ಹಣ್ಣನ್ನು ನೆನೆಸಿ ಇಟ್ಕೊಂಡಿದ್ದೆ. ಅದನ್ನು ನಾನು ಇವಾಗ ಇದಕ್ಕೆ ಹಾಕ್ಕೊಂಡು
ನೈಸ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ತುಂಬ ನೀರು ಹಾಕಬಾರ್ದು, ಸ್ವಲ್ಪ ಗಟ್ಟಿನೇ ಇರಬೇಕು. ನೀರು ಹಾಕಿದರೆ ಆಮೇಲೆ ಮಸಾಲೆ ಹಿಡಿಯಲ್ಲ. ಆಮೇಲೆ ನಿಮಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡ್ಕೊಂಡ ನಂತರ ಇದನ್ನು ಹೀಗೆ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಲಿಕ್ಕೆ ಬಿಟ್ಬಿಡಬೇಕು. ಉಪ್ಪು ಹುಳಿ ಖಾರ ಮೀನು ಸಾರಿಗೆ ಮುಖ್ಯವಾಗಿ ಬೇಕಾಗಿರೋ ಅಂಥದ್ದು. ನೀವು ಎಷ್ಟು ಉಪ್ಪು ಹುಳಿ ಖಾರ ಹಾಕ್ತಿರೋ ಅಷ್ಟು ಒಳ್ಳೆಯದು. ಹಾಗಂತ ಹೇಳಿ ಓವರಾಗಿ ಬೇಡ. ಬಟ್ ಬೇರೆ ನೀವು ನಾನ್ ವೆಜ್ ಎಲ್ಲ ಮಾಡಿದಾಗ ಹಾಕ್ತಿರಲ್ಲ, ಅಷ್ಟು ಅದಕ್ಕಿಂತ ಜಾಸ್ತಿ ಹಾಕಿದ್ರೂ ನಡೆಯುತ್ತೆ. ಈಗ ನಾನು ಈ ಥರ ಖಾರನ ಎಲ್ಲ ಮೀನಿಗೆ ಸ್ವಲ್ಪ ಜಾಸ್ತಿ ಹಚ್ಕೊಂಡು ಅದನ್ನು ರವೆನಲ್ಲಿ ಡಿಪ್ ಮಾಡಿ ಇಟ್ಕೊತಾ ಇದ್ದೀನಿ. ಬಾಂಬೆ ರವೆ ತೊಗೊಂಡಿದ್ದೀನಿ ನಾನಿಲ್ಲಿ. ನೋಡಿ ಈ ಥರ ಎಲ್ಲ ರವೆನಲ್ಲಿ ಹಾಕಿ ಹಚ್ಚಿ ಇಟ್ಕೊತಾ ಇದ್ದೀನಿ. ತವಾ ಫ್ರೈ ಮಾಡ್ತಾ ಇರೋದಲ್ವ, ಸ್ವಲ್ಪ ಕ್ರಿಸ್ಪಿ ಆಗಿದ್ದರೆ ಚೆನ್ನಾಗಿರುತ್ತೆ. ಒಲೆನಲ್ಲೇ ನಾವು ಮೀನು ಫ್ರೈ ಎಲ್ಲ ಮಾಡಬೇಕಂದ್ರೆ ಒಲೆನಲ್ಲೇ ಮಾಡೋದು. ಮೀನು ಸಾರನ್ನು ಗಡಿಗೆನಲ್ಲಿ ಮಾಡೋದು. ನೆಕ್ಸ್ಟ್ ತೋರಿಸ್ತೀನಿ ನೋಡಿ. ಈ ರೀತಿ ಹಂಚಿಟ್ಟಿದ್ದೆ. ಹಂಚ ಮೇಲೆ ಈ ರೀತಿ ಎಲ್ಲ ರವೆ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರೋ ಅಂತಹ ಮೀನು ಫ್ರೈನ ಹಂಚ ಮೇಲೆ ಹಾಕಿ ರೆಡಿ ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಈಗ ಎಣ್ಣೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಬೇಕಂದ್ರೆ ಮೀನು ಫ್ರೈ ಮಾಡಬೇಕಂದ್ರೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಫಸ್ಟೇ ಹಂಚ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ರೆಡಿ ಮಾಡಿ ಇಟ್ಕೊಳ್ಳಿ. ಆಮೇಲೆ ಅದ್ರ ಮೇಲೆ ಮತ್ತೆ ಸ್ವಲ್ಪ ಎಣ್ಣೆ ಹಾಕಿ. ಇವಾಗ ನಾನು ಇದನ್ನು ಒಂದು 10ರಿಂದ 12 ನಿಮಿಷ ಸಣ್ಣ ಉರಿನಲ್ಲಿ ನೀವು ಇದನ್ನು ಬೇಯಿಸ್ಕೋಬೇಕಾಗತ್ತೆ. ದೊಡ್ಡ ಉರಿ ಮಾಡಿದ್ರೆ ಮೇಲ್ಗಡೆ ಖಾರ ಸೀದೋಗಿರುತ್ತೆ, ಒಳಗಡೆ ಮೀನು ಬೆಂದಿರೋದಿಲ್ಲ. ಸಣ್ಣ ಉರಿನಲ್ಲಿ ಇದನ್ನು ಬೇಯಿಸ್ಕೋಬೇಕು. ಎರಡೂ ಕಡೆ ತಿರುವಾಕಿ. ನೋಡಿ, ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಆದರೆ ಮೀನು ಟೇಸ್ಟ್ ನನಗೆ ಅಷ್ಟಿಷ್ಟ ಆಗಿಲ್ಲ. ನೀವು ಒಮ್ಮೆ ಟ್ರೈ ಮಾಡಿ. ನೀವು ಟ್ರೈ ಮಾಡಿ ಹೇಗಾಯಿತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್, ಟೇಕ್ ಕೇರ್.